ನಾಳೆ ಜನರ ಅಹವಾಲು ಸ್ವೀಕರಿಸಲು ಡಿಸಿಎಂ ಸಿಟಿ ರೌಂಡ್ಸ್ 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಡಿಸಿಎಂ ಡಿಕೆಶಿ ವಾಕ್. ನಾಳೆ ಜನರ ಅಹವಾಲನ್ನ ಸ್ವೀಕರಿಸಲು ಡಿಸಿಎಂ ಸಿಟಿ ರೌಂಡ್ಸ್ ಅನ್ನ ಮಾಡಲಿದ್ದಾರೆ. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಡಿಸಿಎಂ ಡಿಕೆಶಿ ವಾಕ್. ನಾಳೆಯಿಂದ ಬೆಂಗಳೂರು ನಡಿಗೆ ಆರಂಭಿಸಲಿರುವ ಡಿಕೆಶಿ 6 ದಿನ ಜಿಬಿಗೆ ಸಮಯ ಮೀಸಲಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ಲಾಲ್ಬಾಗ್ನಲ್ಲಿ ವಾಕ್ ಮಾಡಲಿದ್ದಾರೆ ಸಿಎಂ. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಡಿಸಿಎಂ ಡಿಕೆಶಿ ವಾಕ್. ಬೆಳಗ್ಗೆ 9 ರಿಂದ 10 ರವರೆಗೆ ಲಾಲ್ಬಾಗ್ ಸುತ್ತಮುತ್ತ ಸ್ಥಳವನ್ನ ಪರಿಶೀಲನೆ ಮಾಡಲಾಗುತ್ತೆ. 6 ಪಾರ್ಕ್ಗಳಲ್ಲಿ 3 ಬಗೆಯ ಕಾರ್ಯಕ್ರಮ ಫಿಕ್ಸ್ ಮಾಡಿದ ಡಿಸಿಎಂ. 1 ಗಂಟೆ ವಾಕ್, 1 ಗಂಟೆ ಸಂವಾದ, ಮತ್ತೊಂದು ಗಂಟೆ ಸ್ಥಳವನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಕ್ಟೋಬರ್ 11 ಬೆಂಗಳೂರು ಕೇಂದ್ರ ಪಾಲಿಕೆ ಲಾಲ್ಬಾಗ್ ಬೆಳಗ್ಗೆ 7 ರಿಂದ 10. ಅಕ್ಟೋಬರ್ 12 ಬೆಂಗಳೂರು ಉತ್ತರ ಪಾಲಿಕೆ ಮತ್ತಿಕೆರೆ ಜೆಪಿ ಪಾರ್ಕ್. ಅಕ್ಟೋಬರ್ 18 ಬೆಂಗಳೂರು ಪೂರ್ವ ನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್, ಟಿಸಿ ಪಾಳ್ಯ, ಕೆಆರ್ಪುರಂ. ಅಕ್ಟೋಬರ್ 19 ಬೆಂಗಳೂರು ದಕ್ಷಿಣ ಪಾಲಿಕೆ ವೀರಯೋಧರ ವನ ಕೋರಮಂಗಲ. ಅಕ್ಟೋಬರ್ 25 ಬೆಂಗಳೂರು ಪಶ್ಚಿಮ ಪಾಲಿಕೆ ಗಾಂಧಿ ಪಾರ್ಕ್ ನಾಗರಬಾವಿ 2ನೇ ಹಂತ. ಅಕ್ಟೋಬರ್ 26 ಬೆಂಗಳೂರು ಕೇಂದ್ರ ಪಾಲಿಕೆ ಕಬ್ಬನ್ ಪಾರ್ಕ್. ಬೆಳಗ್ಗೆ 8 ರಿಂದ 9 ವರೆಗೆ ನಾಗರಿಕರೊಂದಿಗೆ ಸಂವಾದವನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ರಿಂದ 10 ರವರೆಗೆ ಲಾಲ್ಬಾಗ್ ಸುತ್ತ ಸ್ಥಳವನ್ನ ಪರಿಶೀಲನೆ ಮಾಡಲಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಡಿಸಿಎಂ ಬೆಂಗಳೂರಿನ ಪಾರ್ಕ್ನಲ್ಲಿ 6 ದಿನ ಸಿಟಿ ರೌಂಡ್ಸ್ ಅನ್ನ ಮಾಡಲಿದ್ದಾರೆ. ಯಾವ ಕಾರಣಕ್ಕಾಗಿ ಸಿಟಿ ರೌಂಡ್ಸ್ ಅನ್ನ ಮಾಡಲಿದ್ದಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ನಿರೀಕ್ಷಾ, ನಾಳೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಒಂದು ರೀತಿಯಲ್ಲಿ ನಡಿಗೆಯ ಕಾರ್ಯಕ್ರಮ ಹಾಕೊಂಡಿರುವಂತದ್ದು. ಅದು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ, 8 ರಿಂದ 9 ಗಂಟೆ ಈ ರೀತಿ ಟೈಮಿಂಗ್ಸ್ ಹಾಕೊಂಡು ಒಂದು ರೀತಿಯಲ್ಲಿ ಬೆಂಗಳೂರಿನ ಸಾರ್ವಜನಿಕರನ್ನ ಏನೊಂದು ಕುಂದುಕೊರತೆಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪಾರ್ಕ್ಗಳಾಗಿರ್ಬೋದು, ಏನೋ ಒಂದು ಆಟದ ಮೈದಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಭೇಟಿ ಕೊಟ್ಟು ನಗರ ಪಾಲಿಕೆ 5 ನಗರ ಪಾಲಿಕೆಯಲ್ಲೂ ಕೂಡ ಭೇಟಿ ಕೊಟ್ಟು ಒಂದು ಸಾರ್ವಜನಿಕರ ಅಹವಾಲು ಸ್ವೀಕರಿಸ ಮಾಡುವಂತದ್ದು. ಪ್ರಮುಖವಾಗಿ ಏನು ಲಾಲ್ಬಾಗ್ ಅಲ್ಲಿ 2 ದಿನ ಹಾಕೊಂಡಿದ್ದಾರೆ. ಲಾಲ್ಬಾಗ್ ನಲ್ಲಿ ಪ್ರಮುಖವಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಏನು ಟನಲ್ ರಸ್ತೆ ಮಾಡ್ತಿದ್ದಾರೆ, ಅಲ್ಲಿ ಸುಮಾರು 6 ಎಕರೆ ಜಾಗವನ್ನು ಟನಲ್ ರಸ್ತೆಗೆ ಯೂಸ್ ಮಾಡ್ತಾ ಇದ್ರೆ. ಅಂದ್ರೆ ಅದು ಒಂದಿರ್ತ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಲಾಲ್ಬಾಗ್ ಕಲ್ಲಿನ ಗೋಡೆಗಳನ್ನ ಹೊಡೆದ್ಬಿಟ್ಟು ಈ ರೀತಿ ಟನಲ್ ರೋಡ್ಗೆ ಮುಂದಾಗಿರೋ ಕೂಡ ಆರೋಪ ಕೇಳಿ ಬರ್ತಿತ್ತು. ಸಾರ್ವಜನಿಕರು ಕೂಡ ಆಗಿರ್ಬೋದು ಅಥವಾ ಪರಿಸರವಾದಿಗಳು ಕೂಡ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಮುಕ್ತಿ ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾಳೆಯಿಂದನೂ ಕೂಡ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಏನೊಂದು ಬೆಂಗಳೂರಿನ ನಡಿಗೆ ಅಂತ ಶುರು ಮಾಡಿರುವಂತದ್ದು. ಅಂದ್ರೆ ಸಾರ್ವಜನಿಕರು ರಸ್ತೆ ಆಗಿರ್ಬೋದು, ಗುಂಡಿಗಳಾಗಿರ್ಬೋದು ಅಥವಾ ನೀರಿನ ಪ್ರಾಬ್ಲಮ್ಗೆ ಬೆಂಗಳೂರಿನ ಯಾವುದೇ ಮೂಲಭೂತ ಸೌಕರ್ಯಗಳು ಕುಂದುಕೊರತೆ ಇದ್ರು ಕೂಡ ಅವ್ರ ಹತ್ರ ಹೇಳ್ಕೋಬಹುದು. ಯಾಕಂದ್ರೆ ಬೆಳಗಿನ ಜಾವ ಎಲ್ಲರೂ ಕೂಡ ಬರ್ತಾರೆ, ಅಂದ್ರೆ ವಾಕಿಂಗ್ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮೈಂಡ್ ಫ್ರೆಶ್ ಆಗಿರುತ್ತೆ. ಅವ್ರಿಗೆಲ್ಲಾನು ಕೂಡ ಒಂದು ರೀತಿಯಲ್ಲಿ ಉತ್ತರ ಕೊಡಬಹುದು. ಅಂದ್ರೆ ಅವರ ಇದಕ್ಕೆ ಏನೋ ಒಂದು ಸಮಸ್ಯೆಗಳಿಗೆ ಸ್ಪರ್ಶಿಸಬಹುದು ಅಂತ ಕೂಡ ಡಿಕೆ ಶಿವಕುಮಾರ್ ಈ ರೀತಿ ಪ್ಲಾನ್ ಮಾಡಿರುವಂತದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.